ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 3 ಸಾಗರಗಳ ತೀರದಲ್ಲಿರೋ ಪ್ರದೇಶ. ಜಗತ್ತಿನ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ದೇಶ. ಅದು ಜಗತ್ತಿನ 2ನೇ ಅತಿ ದೊಡ್ಡ ದೇಶ ಅನ್ನಿಸ್ಕೊಂಡಿದ್ರು ಕೂಡ ಅಲ್ಲಿರೋದು ಕೇವಲ 4 ಕೋಟಿ ಜನಸಂಖ್ಯೆ ಮಾತ್ರ. ಅಲ್ಲಿನ ಬಹುಭಾಗ ಖಾಲಿ ಇದೆ. ಇತ್ತೀಚೆಗೆ ಆ ಇಡೀ ದೇಶವನ್ನ ಕೊಂಡುಕೊಳ್ಳೋ ಬಗ್ಗೆ ಅಮೆರಿಕದ ಅಧ್ಯಕ್ಷರು ಮಾತಾಡಿದ್ರು. ಸಾಕಷ್ಟು ಬಾರಿ ತನ್ನ ಭಾರತ ವಿರೋಧಿ ಮನಸ್ಥಿತಿಯನ್ನ ಪ್ರದರ್ಶಿಸುವ ಆ ದೇಶ ಕೆಲ ಸಂದರ್ಭಗಳಲ್ಲಿ ಭಾರತದ ಮಿತ್ರನಾಗಿದ್ದದ್ದೂ ಉಂಟು. ಇನ್ನು ಅತಿ ಹೆಚ್ಚು ಭಾರತೀಯರು ನೆಲೆಸಿರುವ ವಿದೇಶಗಳ ಪೈಕಿ ಇದು ಕೂಡ ಒಂದು. ಅಲ್ಲಿನ ರಾಜಕಾರಣದಲ್ಲಿ ಕೂಡ ಭಾರತೀಯ ಮೂಲದ ವ್ಯಕ್ತಿಗಳ ಪ್ರಭಾವ ಹೆಚ್ಚಿದೆ. ಈ ಬಾರಿ ಎಲ್ಲ ಅಂದುಕೊಂಡ ಹಾಗೆ ಆದ್ರೆ ಅದೃಷ್ಟ ಕೈ ಹಿಡಿದ್ರೆ ಭಾರತೀಯ ಮೂಲದ ವ್ಯಕ್ತಿನೇ ಆ ದೇಶದ ಪ್ರಧಾನಿ ಆದ್ರೆ ಅಚ್ಚರಿ ಪಡಬೇಕಾದ ಅಗತ್ಯ ಇಲ್ಲ. ಹಾಗಾದ್ರೆ ಭಾರತೀಯರೂ ಹೆಚ್ಚಾಗಿರುವ 3 ಮಹಾಸಾಗರಗಳ ತೀರದಲ್ಲಿರುವ ಆ ದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಾನು ಮೇಲ್ಕೊಟ್ಟ ಮಾಹಿತಿಯಿಂದಲೇ ಸಾಕಷ್ಟು ಜನಕ್ಕೆ ನಾನು ಯಾವ ದೇಶದ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಈಗಾಗಲೇ ಅರ್ಥ ಆಗಿರಬೇಕು. ನಾನು ನಿಮಗೆ ತಿಳಿಸೋದಕ್ಕೆ ಹೋಗ್ತಾ ಇರೋದು ಜಗತ್ತಿನ 2ನೇ ಅತಿ ದೊಡ್ಡ ದೇಶ ಅನ್ನಿಸ್ಕೊಳ್ಳೋ ಕೆನಡಾದ ಬಗ್ಗೆ. ಈ ಕೆನಡಾ, ಅಲ್ಲಿನ ರಾಜಕೀಯ, ಅಲ್ಲಿನ ಮಾಜಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವಾಂತರಗಳು, ಅಲ್ಲಿ ನಡೀತಿರೋ ಖಲಿಸ್ತಾನಿ ಚಟುವಟಿಕೆಗಳು, ಅವರ ಭಾರತ ವಿರೋಧಿ ಮನಸ್ಥಿತಿ, ಅಲ್ಲಿನ ಮಾದಕ ವಸ್ತುಗಳ ಮಾಫಿಯಾ, ಕ್ರೈಮ್ ಗ್ಯಾಂಗ್ಗಳು, ಇವೆಲ್ಲವೂ ಕೂಡ ಕೆನಡಾ ಅನ್ನೋ ದೇಶವನ್ನ ಭಾರತೀಯರು ನೋಡುವ ದೃಷ್ಟಿಯನ್ನ ಬದಲಿಸಿವೆ. ಆದರೆ ಇದೇ ಕೆನಡಾದಲ್ಲಿ ಅತಿ ಹೆಚ್ಚು ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಮಂದಿ ಅಲ್ಲಿ ನೆಲೆ ನಿಂತಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಸ್ಟೂಡೆಂಟ್ ವೀಸಾ ತಗೊಂಡು ಕೆನಡಾಗೆ ಹೋಗ್ತಾರೆ. ಇಷ್ಟಾದ್ರೂ ಕೆನಡಾ ಅನ್ನೋದು ಭಾರತದಿಂದ ಒಂದು ಹೆಜ್ಜೆ ದೂರನೇ ಉಳ್ಕೊಂಡಿದೆ. ಇದು ಜಗತ್ತಿನ ಅಭಿವೃದ್ಧಿ ಹೊಂದಿದ ದೇಶಗಳ ಪೈಕಿ ಒಂದು. ಇಲ್ಲಿನ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾದಾಯ ಜಗತ್ತಿನ ಬೇರೆಲ್ಲ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಹೆಚ್ಚಾಗೇ ಇದೆ. ಇಂಥ ದೇಶ ಸಾಕಷ್ಟು ನೈಸರ್ಗಿಕ ವಿಶೇಷತೆಗಳನ್ನು ಕೂಡ ಹೊಂದಿದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಕಾಣಿಸೋದು ಈ ಕೆನಡಾ 3 ಮಹಾಸಾಗರಗಳಿಂದ ಸುತ್ತುವರೆದ ಏಕೈಕ ದೇಶ ಅನ್ನೋದು. ಇಂಥ ದೇಶ ಸಾಕಷ್ಟು ನೈಸರ್ಗಿಕ ವಿಶೇಷತೆಗಳಿಂದ ಕೂಡಿದೆ. ಇವರು ಶುದ್ಧ ಕುಡಿಯುವ ನೀರನ್ನ ನಾನಾ ದೇಶಗಳಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಜನ ಕಡಿಮೆ ಇದ್ದಾರೆ, ನೆಲ ಹೆಚ್ಚಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ 3 ಸಾಗರಗಳಿಂದ ಸುತ್ತುವರಿಯಲ್ಪಟ್ಟ ಕೆನಡಾ ಅತಿ ಹೆಚ್ಚು ಕರಾವಳಿ ತೀರವನ್ನ ಹೊಂದಿದೆ ಎನ್ನುವುದು. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೆನಡಾ. ಈ ದೇಶ ಉತ್ತರ ಧ್ರುವಕ್ಕೆ ತುಂಬಾನೇ ಹತ್ತಿರದಲ್ಲಿದೆ. ಹಾಗೇನೆ ಇದು ಉತ್ತರದಲ್ಲಿ ಆರ್ಕಟಿಕ್ ಸಾಗರದಿಂದ ಆವೃತವಾಗಿದೆ. ಅಂದ್ರೆ ಕೆನಡಾದ ಉತ್ತರದ ಪ್ರದೇಶಗಳನ್ನ ಹಾಗೂ ಅಲ್ಲಿನ ಸಾಕಷ್ಟು ದ್ವೀಪಗಳನ್ನ ಆರ್ಕಟಿಕ್ ಸಾಗರ ಸುತ್ತುವರೆದಿದೆ. ಇನ್ನು ಕೆನಡಾದ ದಕ್ಷಿಣ ಭಾಗಕ್ಕೆ ಬರೋದಾದ್ರೆ ಅಲ್ಲಿ ಅಮೆರಿಕಾದೊಂದಿಗೆ ಇದು ಗಡಿ ಹಂಚಿಕೊಳ್ಳುತ್ತೆ. ಈ ಗಡಿ ಜಗತ್ತಲ್ಲೇ ಅತಿ ಉದ್ದದ ಗಡಿ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಅಷ್ಟೇ ಅಲ್ಲದೆ ಜಗತ್ತಿನ ನಿರ್ವಿವಾದಿತ ಗಡಿಗಳ ಪೈಕಿ ಇದು ಕೂಡ ಒಂದು ಅನ್ನಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಕೆನಡಾದ ಪೂರ್ವ ಭಾಗದಲ್ಲಿ ಅಂದ್ರೆ ಯುರೋಪ್ನ ಕಡೆ ಇದು ಅಟ್ಲಾಂಟಿಕ್ ಮಹಾಸಾಗರವನ್ನ ಗಡಿಯಾಗಿ ಹೊಂದುತ್ತೆ. ಹಾಗೇನೆ ಕೆನಡಾದ ಪಶ್ಚಿಮ ಭಾಗದಲ್ಲಿ ಪೆಸಿಫಿಕ್ ಸಾಗರ ಇದೆ. ಸೊ ಜಗತ್ತಿನ ಅತಿ ದೊಡ್ಡ ಸಾಗರ ಅನ್ನಿಸಿಕೊಳ್ಳುವ ಪೆಸಿಫಿಕ್ ಹಾಗೂ ಅತಿ ಚಿಕ್ಕ ಸಾಗರ ಅನ್ನಿಸಿಕೊಳ್ಳುವ ಆರ್ಕಟಿಕ್ ಸಾಗರಗಳನ್ನ ಗಡಿಯಾಗಿ ಹೊಂದೋದರ ಜೊತೆಗೆ 2ನೇ ಅತಿ ದೊಡ್ಡ ಸಾಗರವಾದ ಅಟ್ಲಾಂಟಿಕ್ ಕೂಡ ಕೆನಡಾದ ಕರಾವಳಿ ತೀರವನ್ನ ಸಮೃದ್ಧಗೊಳಿಸಿದೆ. ಹಾಗೆ ನೋಡಿದ್ರೆ ಜಗತ್ತಲ್ಲಿ ಸಾಕಷ್ಟು ದೇಶಗಳು 3 ಸಾಗರಗಳನ್ನ ಗಡಿಗಳನ್ನಾಗಿ ಹೊಂದಿವೆ. ಆದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ಸಾಗರಗಳು ಕರಾವಳಿ ತೀರವನ್ನ ಸೃಷ್ಟಿಸಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ. ಹಾಗೆ ನೋಡಿದ್ರೆ ರಷ್ಯಾ ಈ ಜಗತ್ತಿನ ಅತಿ ದೊಡ್ಡ ದೇಶ. ಅದು ಕೂಡ ಆರ್ಕಟಿಕ್ ಹಾಗೂ ಪೆಸಿಫಿಕ್ ಸಾಗರಗಳನ್ನ ಗಡಿಗಳನ್ನಾಗಿ ಹೊಂದಿದೆ. ಇದರ ಜೊತೆಗೆ ರಷ್ಯಾದ ಕಪ್ಪು ಸಮುದ್ರದಲ್ಲಿ ಕೂಡ ಒಂದಷ್ಟು ಕರಾವಳಿಯನ್ನ ಹೊಂದಿದೆ ಅಲ್ವಾ. ಅದನ್ನ ಅಟ್ಲಾಂಟಿಕ್ ಸಾಗರದ ಭಾಗ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಬ್ಲ್ಯಾಕ್ ಸಿ, ಮೆಡಿಟರೇನಿಯನ್ ಸಿ ಇವೆಲ್ಲ ಅಟ್ಲಾಂಟಿಕ್ ಭಾಗ ಅಂತ ಗುರುತಿಸ್ಕೊಳ್ಳುತ್ತವೆ. ಹೀಗಾಗಿ ರಷ್ಯಾ ಬ್ಲ್ಯಾಕ್ ಸಿ ಮೂಲಕ ಅಟ್ಲಾಂಟಿಕ್ ಸಾಗರದ ಜೊತೆ ಕೂಡ ಗಡಿಯನ್ನ ಹಂಚಿಕೊಂಡ ಹಾಗಾಗತ್ತೆ. ಇನ್ನು ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಹಾಗೂ ಚಿಲಿಗಳು ಕೂಡ 3 ಸಾಗರಗಳನ್ನ ಗಡಿಯಾಗಿ ಹೊಂದಿವೆ. ಆದರೂ ಅವುಗಳ ಕರಾವಳಿಯ ತೀರ ಕೆನಡಾದಷ್ಟು ದೊಡ್ಡದಲ್ಲ. ಇನ್ನು ಈ 3 ಸಾಗರಗಳ ಕಾರಣದಿಂದಲೇ ಕೆನಡಾ ಇವತ್ತು ಜಗತ್ತಿನ ಅತಿ ದೊಡ್ಡ ಕರಾವಳಿಯನ್ನ ಹೊಂದೋ ತರ ಆಗಿದೆ. ಗೆಳೆಯರೆ, ನಮ್ಮ ಭಾರತ ಇದೆ ನೋಡಿ, ಅದು ಕೂಡ 3 ಕಡೆಗಳಲ್ಲಿ ನೀರಿನಿಂದ ಆವೃತವಾಗಿದ್ರೂ ಕೂಡ ಇಲ್ಲಿರೋ ಕರಾವಳಿ ತೀರದ ಉದ್ದ 7,516 ಕಿಲೋಮೀಟರ್ಗಳು. ಅದರಲ್ಲಿ ಭಾರತದ ಮುಖ್ಯ ಭೂಮಿಗೆ 5,422 ಕಿಲೋಮೀಟರ್ ಸೇರಿದರೆ ದ್ವೀಪಗಳಿಗೆ ಸೇರಿದ ಕರಾವಳಿಯ ಉದ್ದ 2,904 ಕಿಲೋಮೀಟರ್ನಷ್ಟಿದೆ. ಆದರೆ ಕೆನಡಾದ ಕರಾವಳಿಯ ಉದ್ದ ಎಷ್ಟು ಗೊತ್ತಾ? ಬರೋಬ್ಬರಿ 2,43,042 ಕಿಲೋಮೀಟರುಗಳು. ಇದರಲ್ಲಿ ಕೆನಡಾದ ಮುಖ್ಯ ಭೂಮಿ ಹಾಗೂ ದ್ವೀಪಗಳ ಕರಾವಳಿ ಕೂಡ ಸೇರಿಕೊಳ್ಳುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಪ್ರತಿನಿತ್ಯ 12 ಮೈಲಿಗಳಷ್ಟು ಕರಾವಳಿಯನ್ನ ನಡಿಗೆಯ ಮೂಲಕ ಕ್ರಮಿಸಿದ್ರೆ ಕೆನಡಾದ ಒಟ್ಟು ಕರಾವಳಿಯನ್ನ ಸುತ್ತೋದಿಕ್ಕೆ ನಮಗೆ 30 ವರ್ಷಗಳು ಬೇಕಾಗುತ್ತವಂತೆ. ಅಷ್ಟೊಂದು ದೊಡ್ಡ ಕರಾವಳಿಯನ್ನ ಕೆನಡಾ ಹೊಂದಿದೆ.
ಇನ್ನು ಕೆನಡಾನ ಹೊರತುಪಡಿಸಿದರೆ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರೋದು ಏಷ್ಯಾದ ಒಂದು ದೇಶ, ಅದು ಇಂಡೋನೇಷ್ಯಾ. ಅಲ್ಲಿ ಒಟ್ಟು 54,716 ಕಿಲೋಮೀಟರ್ಗಳಷ್ಟು ಕರಾವಳಿ ಇದ್ದರೆ 3ನೇ ಸ್ಥಾನದಲ್ಲಿ ರಷ್ಯಾ ಇದೆ. ಅಲ್ಲಿ 37,653 ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿ ಇದೆ. ಇನ್ನು ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಸಾಗರಗಳನ್ನು ಗಡಿಯಾಗಿ ಹೊಂದಿರುವ ಅಮೆರಿಕಾದಲ್ಲಿ ಒಟ್ಟು 19,924 ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿ ತೀರ ಇದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇಲ್ಲಿನ ಅಲಾಸ್ಕಾ ಪ್ರದೇಶ ಆರ್ಕಟಿಕ್ ಸಾಗರವನ್ನ ಗಡಿಯಾಗಿ ಹೊಂದಿದೆ. ಸೊ ಅಮೆರಿಕ ಕೂಡ 3 ಸಾಗರಗಳನ್ನು ಗಡಿಯಾಗಿ ಹೊಂದಿರುವ ದೇಶ ಅನ್ನಿಸ್ಕೊಳ್ಳುತ್ತೆ. ಇನ್ನು ಚೈನಾ 14,500 ಕಿಲೋಮೀಟರ್ಗಳಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಸೊ ಜಗತ್ತಲ್ಲಿ ಅತಿ ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ದೇಶಗಳ ಪೈಕಿ 4 ದೇಶಗಳು ಕೂಡಿದರೂ ಕೂಡ ಕೆನಡಾದ ಕರಾವಳಿಯನ್ನು ಮ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಕೆನಡಾಗೆ ಪ್ರಕೃತಿ ಕೊಟ್ಟ ಬರ. ಹೀಗಾಗಿನೇ ಕೆನಡಾ ಸಾಕಷ್ಟು ಜಲಮೂಲಗಳನ್ನು ಕೂಡ ಹೊಂದೋದಕ್ಕೆ ಸಾಧ್ಯ ಆಗಿದೆ. ಗೆಳೆಯರೆ, ಜಗತ್ತಲ್ಲಿ ಅತಿ ಹೆಚ್ಚು ಶುದ್ಧ ನೀರನ್ನು ಹೊಂದಿರುವ ದೇಶಗಳನ್ನು ಪಟ್ಟಿ ಮಾಡಿದರೆ ಅದರಲ್ಲಿ ಕೆನಡಾ ಮೊದಲ ಸ್ಥಾನದಲ್ಲಿ ನಿಂತುಕೊಳ್ಳುತ್ತೆ. ಇಲ್ಲಿ ಒಟ್ಟು 8,91,163 ಚದುರ ಕಿಲೋಮೀಟರ್ಗಳಷ್ಟು ಫ್ರೆಶ್ ವಾಟರ್ ಇದೆ. ಇದು ಕೆನಡಾದ ಒಟ್ಟು ಭೂಭಾಗದಲ್ಲಿನ ಶೇಕಡ 9% ಜಾಗವನ್ನು ಆಕ್ರಮಿಸಿಕೊಂಡಿದೆ. ಹಾಗೇನೆ ಈ ಕೆನಡಾದಲ್ಲಿ ಫ್ರೆಶ್ ವಾಟರ್ ಸೋರ್ಸ್ನ ಮೂಲ ಅಂತ ಗುರುತಿಸಿಕೊಂಡಿರುವ 20 ಲಕ್ಷಕ್ಕೂ ಅಧಿಕ ಸರೋವರಗಳಿವೆ. ಇನ್ನಲ್ಲಿ ಲಕ್ಷಾಂತರ ನದಿಗಳಿವೆ ಅಂತ ಹೇಳ್ತಾರೆ. ಹಾಗೆಯೇ ಮ್ಯಾಕಾನ್ಸೆ ನದಿ ಕೂಡ ಕೆನಡಾದಲ್ಲೇ ಇದೆ. ಇದು 4,241 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತೆ. ಹೀಗೆ ಸಾಕಷ್ಟು ಪ್ರಮಾಣದಲ್ಲಿ ಶುದ್ಧ ಕುಡಿಯುವ ನೀರನ್ನು ಹೊಂದಿರುವ ಕೆನಡಾಗೆ ಅದು ದೊಡ್ಡ ಆದಾಯದ ಮೂಲ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಕೆನಡಾ ಪ್ರತಿ ವರ್ಷ ಶುದ್ಧ ಕುಡಿಯುವ ನೀರನ್ನ ಮಾರಾಟ ಮಾಡಿ 25.5 ಮಿಲಿಯನ್ ಪೌಂಡ್ಗಳಷ್ಟು ಹಣವನ್ನು ಗಳಿಸ್ಕೊಳ್ತಾ ಇದೆ. ಅಲ್ಲಿಂದ ಅಮೆರಿಕ ಮತ್ತು ಚೈನಾಗಳು ಶುದ್ಧ ಕುಡಿಯುವ ನೀರನ್ನು ಖರೀದಿ ಮಾಡುತ್ತವೆ. ಇನ್ನು ಕೆನಡಾದ ಮತ್ತಷ್ಟು ಕುತೂಹಲಕರ ವಿಷಯಗಳನ್ನು ನಾವು ನೋಡೋದಾದ್ರೆ, ಪ್ರಪಂಚದ ಒಟ್ಟು ಅರಣ್ಯ ಪ್ರದೇಶ ಏನಿದೆ ಆ ಪೈಕಿ ಶೇಕಡ 10% ಕೆನಡಾದಲ್ಲಿವೆ. ಕೆನಡಾ ಜಗತ್ತಲ್ಲೇ ಅತಿ ಹೆಚ್ಚು ವಿದ್ಯಾವಂತರನ್ನ ಹೊಂದಿದ ದೇಶ ಅನ್ನಿಸ್ಕೊಂಡಿದೆ. ಹಾಗೇನೆ ಅದು ಅತಿ ಶೀತ ವಾತಾವರಣವನ್ನು ಹೊಂದಿರುವ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಆರ್ಕಟಿಕ್ ವಲಯಕ್ಕೆ ಹತ್ತಿರ ಇರೋದ್ರಿಂದ ಅಲ್ಲಿ ಕನಿಷ್ಠ ಉಷ್ಣಾಂಶ ದಾಖಲಾಗುತ್ತೆ. ಇಲ್ಲಿ ದಾಖಲಾಗಿದ್ದ ಕಡಿಮೆ ಉಷ್ಣಾಂಶವನ್ನ ಮಂಗಳ ಗ್ರಹದಲ್ಲಿನ ಉಷ್ಣಾಂಶಕ್ಕೆ ಕಂಪೇರ್ ಮಾಡ್ತಾರೆ. ಇಲ್ಲಿ 1947ರಲ್ಲಿ ಯುಕಾನ್ ಸ್ನ್ಯಾಗ್ ಅನ್ನೋ ಪ್ರದೇಶದಲ್ಲಿ ಉಷ್ಣಾಂಶ -63 ಡಿಗ್ರಿ ಸೆಲ್ಸಿಯಸ್ ಅನ್ನು ತಲುಪಿತ್ತು. ಇನ್ನು ಆಹಾರದ ವಿಷಯಕ್ಕೆ ನಾವು ಬರೋದಾದ್ರೆ, ಹವಾಯಿನ್ ಪಿಜ್ಜಾನ ಪರಿಚಯಿಸಿದ್ದು ಕೆನಡಾ. ಹಾಗೇನೆ ಜನಪ್ರಿಯ ಕ್ರೀಡೆ ಬಾಸ್ಕೆಟ್ಬಾಲ್ ಹುಟ್ಟಿದ್ದು ಇದೆ ಕೆನಡಾದಲ್ಲಿ. ಆದರೂ ಈ ದೇಶದ ರಾಷ್ಟ್ರೀಯ ಕ್ರೀಡೆ ಬಾಸ್ಕೆಟ್ಬಾಲ್ ಅಲ್ಲ, ಬದಲಿಗೆ ಲೆಕ್ರಾಸ್. ಹಾಗೆಯೇ ಜಗತ್ತಿನ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳ ಪೈಕಿ ಒಂದು ಕೆನಡಾದಲ್ಲೇ ಇದೆ. 7,800 ಕಿಲೋಮೀಟರ್ ಉದ್ದದ ಈ ಹೈವೇಯನ್ನು ಟ್ರಾನ್ಸ್ ಕೆನಡಾ ಹೈವೇ ಅಂತ ಕರೀತಾರೆ. 1962ರಲ್ಲಿ ಆರಂಭಗೊಂಡ ಈ ಹೈವೇ ರಾಕಿ ಮೌಂಟೇನ್ಸ್ ಹಾಗೂ ಅಟ್ಲಾಂಟಿಕ್ ತೀರದ ಕರಾವಳಿ ಪ್ರದೇಶವನ್ನು ಕನೆಕ್ಟ್ ಮಾಡುತ್ತೆ. ಗೆಳೆಯರೆ, ಪ್ರಕೃತಿಯಲ್ಲಿ ವಾಟರ್ ಇಂಜಿನಿಯರ್ ಅಂತ ಕರೆಸಿಕೊಳ್ಳುವ ಬೀವರ್ ಇದೆಯಲ್ಲ, ಅದು ಕೆನಡಾದ ರಾಷ್ಟ್ರೀಯ ಪ್ರಾಣಿ. ಈ ಕೆನಡಾದಲ್ಲೇ ಮೊದಲು ಟೆಲಿಫೋನ್ ರಿಂಗ್ ಅಣಿಸಿದ್ದು ಅಂತ ಹೇಳ್ತಾರೆ. ಯಾಕೆಂದರೆ 1876ರಲ್ಲಿ ಕೆನಡಾದಲ್ಲೇ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ದೂರವಾಣಿಯನ್ನು ಅನ್ವೇಷಣೆ ಮಾಡಿದ. ಕೆನಡಾ ಇಂಗ್ಲಿಷ್ ಹಾಗೂ ಫ್ರೆಂಚ್ ಎರಡೂ ಭಾಷೆಗಳನ್ನು ಆಡಳಿತ ಭಾಷೆಗಳನ್ನಾಗಿ ಹೊಂದಿದೆ. ಇನ್ನು ಆಡಳಿತಾತ್ಮಕವಾಗಿ ನೋಡೋದಾದ್ರೆ ಕೆನಡಾ ಒಂದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ, ಸಂವಿಧಾನಾತ್ಮಕ ರಾಜ ಆಡಳಿತವನ್ನು ಹೊಂದಿರುವ ದೇಶ. ಇಲ್ಲಿ ಬ್ರಿಟಿಷ್ ರಾಜ ಅಥವಾ ರಾಣಿ ಈ ದೇಶದ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಗವರ್ನರ್ ಜನರಲ್ ಬ್ರಿಟಿಷ್ ಅರಮನೆಯ ಪ್ರತಿನಿಧಿಯಾಗಿ ಇಲ್ಲಿರ್ತಾರೆ. ಈ ಕೆನಡಾ ಒಟ್ಟು 6 ಟೈಮ್ ಝೋನ್ಗಳನ್ನು ಕ್ರಾಸ್ ಮಾಡುತ್ತೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಕ್ರಿಸ್ಮಸ್ ಟೈಮಲ್ಲಿ ಬರೋ ಸಾಂತಾ ಕ್ಲಾಸ್ನ ಅಫಿಷಿಯಲ್ ಅಡ್ರೆಸ್ ಕೂಡ ಇದೇ ಕೆನಡಾದಲ್ಲಿದೆಯಂತೆ. ಕೆನಡಾದ ಅಂಚೆ ಇಲಾಖೆ ಅಲ್ಲಿನ ಮಕ್ಕಳಿಗೆ ಸಾಂತಾಗೆ ಲೆಟರ್ ಬರೀರಿ ಅಂತ ಸಾಂತಾ ಕ್ಲಾಸ್ ನಾರ್ತ್ ಪೋಲ್ ಕೆನಡಾ ಅನ್ನೋ ಅಡ್ರೆಸ್ಸನ್ನು ಕೂಡ ಕೊಡುತ್ತಂತೆ. ಜಗತ್ತಿನ ನಾನಾ ಭಾಗಗಳಿಂದ ಇಲ್ಲಿಗೆ ಪತ್ರಗಳು ಬರುತ್ತವೆ. ಇನ್ನು ಕೆನಡಾ ಅನ್ನೋ ಹೆಸರು ಇಂಡಿಜಿನಿಯಸ್ ಭಾಷೆಯಿಂದ ಬಂದಿದೆ. ಇದರ ಮೂಲ ಹ್ಯೂರನ್ ಐರೋಕ್ವೇಸ್ ಪದ ಕನಾಟ. ಕನಾಟ ಅಂದರೆ ವಿಲೇಜ್ ಅಥವಾ ಸೆಟಲ್ಮೆಂಟ್ ಅಂತ ಅರ್ಥ. ಹಾಗೇನೆ ನಮ್ಮ ಹಿಮಾಲಯದಲ್ಲಿ ಮ್ಯಾಗ್ನೆಟಿಕ್ ಹಿಲ್ ಇದೆಯಲ್ಲ, ಅದೇ ಥರದ್ದು ಕೆನಡಾದಲ್ಲಿ ಕೂಡ ಇದೆ. ಮಾನ್ಕ್ಟನ್ನಲ್ಲಿರುವ ಮ್ಯಾಗ್ನೆಟಿಕ್ ಹಿಲ್ ಆಂಟಿ ಗ್ರಾವಿಟೇಷನಲ್ ಆಕ್ಟಿವಿಟಿಯಿಂದಾಗಿ ಗಮನ ಸೆಳೆಯುತ್ತೆ. ಅಂದರೆ ಈ ಪ್ರದೇಶದಲ್ಲಿ ಕಾರು ನ್ಯೂಟ್ರಲ್ ಮೋಡಲ್ ಇದ್ದಾಗ ಕೂಡ ಎತ್ತರವನ್ನು ಹತ್ತತ್ತೆ ಅನ್ನೋದು ವಿಶೇಷ. ಇನ್ನು ಕೆನಡಾದ ಕರೆನ್ಸಿಯ ವಿಷಯಕ್ಕೆ ಬರೋದಾದ್ರೆ, ಅಲ್ಲಿ ನೋಟುಗಳನ್ನು ಪ್ಲಾಸ್ಟಿಕ್ನಿಂದ ತಯಾರು ಮಾಡಿದ್ದಾರೆ. ಇನ್ನು ಇಲ್ಲಿನ ಕಾಯಿನ್ಗಳನ್ನು ಲೂನಿ, ಟೂನಿ ಅನ್ನೋ ನಿಕ್ ನೇಮ್ಗಳಲ್ಲಿ ಕೂಡ ಕರೀತಾರೆ. ಹೀಗೆ ಕೆನಡಾ ಅನ್ನೋದು ಸಾಕಷ್ಟು ವಿಶೇಷಗಳೊಂದಿಗೆ ಜಗತ್ತಿಗೆ ಕಾಣುತ್ತಾದರೂ ಅಲ್ಲಿನ ಪ್ರಧಾನಿಯಾಗಿದ್ದ ಟ್ರೂಡೋ ಹುಚ್ಚಾಟಗಳು ಈ ವಿಶೇಷತೆಗಳನ್ನೆಲ್ಲ ಮರೆಮಾಚಿ ಕೆನಡಾ ಅನ್ನೋದು ಭಾರತದ ವಿರೋಧಿ ದೇಶ ಅನ್ನೋದನ್ನಷ್ಟೇ ತೋರಿಸ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ 3 ಸಾಗರಗಳನ್ನು ಗಡಿಯಾಗಿ ಹೊಂದಿರುವ ಕೆನಡಾದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.